ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ರಾಶಿ ಬಂದ್ಬಿಟ್ಟು ತುಲಾ ರಾಶಿ. ನೋಡಿ, ತುಲಾ ರಾಶಿಗಿಂತ ಹೆಚ್ಚಾಗಿ ತುಲಾ ಲಗ್ನಕ್ಕೆ ಹೆಚ್ಚು ಪರಿಣಾಮಕಾರಿಯಾಗ್ತದೆ ಮುಂದೆ ನಾನು ತಿಳಿಸುವ ವಿಷಯ. ತುಲಾ ಲಗ್ನದವರು ಮುಂದಿನ ವಿಷಯಗಳನ್ನ ದಯವಿಟ್ಟು ಪಾಲಿಸಿ. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ತುಂಬಾ ಉತ್ತಮ ಮಟ್ಟಕ್ಕೆ ದಾರಿಯಾಗ್ತದೆ. ನೋಡಿ, ನಿಮ್ಮ ತುಲಾ ಲಗ್ನದವರು ನಿಮ್ಮ ಒಂದು ಜಾತಕವನ್ನು ನೋಡ್ಕೊಂಬಿಡಿ. ಅಲ್ಲಿ ಎಲ್ಲಿ ಮಂಗಳ ಗ್ರಹ ಇದೆ ಅಂತ ನೋಡ್ಕೊಳ್ಳಿ. ಅದು ಶಕ್ತಿಯುತ ಆಗಿದೆಯೋ ಇಲ್ಲ ನೋಡ್ಕೊಳ್ಳಿ. ಯಾಕೆಂದ್ರೆ ತುಲಾ ಲಗ್ನಕ್ಕೆ 2ನೇ ಮನೆ ಅಧಿಪತಿ ಬಂದ್ಬಿಟ್ಟು ವೃಶ್ಚಿಕ ರಾಶಿಯ ಮಂಗಳ ಗ್ರಹವಾಗಿರುತ್ತದೆ. ನೋಡಿ, ಮಂಗಳ ಗ್ರಹವನ್ನ ನೀವು ಆಕ್ಟಿವೇಟ್ ಮಾಡಿಕೊಂಡ್ರೆ 2ನೇ ಮನೆ ಸತ್ವಯುತಗೊಳ್ತದೆ, ಹೆಚ್ಚು ಶಕ್ತಿಯನ್ನು ಪಡ್ಕೊಳ್ತದೆ. ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಾಗ್ತದೆ. ವೀಕ್ಷಕರೇ, ಈ ಮಂಗಳ ಗ್ರಹವನ್ನು ಹೇಗೆ ಆಕ್ಟಿವೇಟ್ ಮಾಡ್ಕೋಬಹುದು ಅಂದ್ರೆ, ನೋಡಿ, ಮಂಗಳ ಗ್ರಹ ನವಗ್ರಹ ಮಂತ್ರವನ್ನ ನೀವು ಧ್ಯಾನಿಸತಕ್ಕದ್ದು. ಮಂಗಳ ಗ್ರಹ ನವಗ್ರಹ ಮಂತ್ರ ನಿಮ್ಮ ಗೂಗಲ್ ನಲ್ಲೇ ಸಿಗ್ತದೆ, ಟೈಪ್ ಮಾಡಿ ನೋಡ್ಕೊಳ್ಳಿ. ಆ ಮಂಗಳ ಗ್ರಹ ನವಗ್ರಹ ಮಂತ್ರವನ್ನ ನಿತ್ಯವೂ ಧ್ಯಾನಿಸಿದರೆ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಾಗ್ತದೆ, ಧನ ಸ್ಥಾನ ಹೆಚ್ಚು ಸತ್ವಯುತಗೊಳ್ತದೆ. ಹಾಗೆಯೇ ನಿಮ್ಮ ಕುಟುಂಬ ಕೂಡ ಉನ್ನತಿಯತ್ತ ಸಾಗ್ತದೆ. ಕುಟುಂಬದಲ್ಲಿ ಕಲಹಗಳಿದ್ದರೆ ಅವು ಕೂಡ ಕಡಿಮೆಯಾಗ್ತದೆ. ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ. ಹಾಗೆಯೇ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನದಿಂದ ಮಂಗಳ ಗ್ರಹ ನವಗ್ರಹ ಮಂತ್ರವನ್ನಾದ್ರೂ ಮಾಡಬಹುದು. ಇಲ್ಲ, ನಾವು ಧ್ಯಾನ ಮಾಡಕ್ ಆಗಲ್ಲ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನದಿಂದ ನೀವು ಮಂಗಳ ಗ್ರಹವನ್ನ ಹೆಚ್ಚು ಬಲಯುತಗೊಳಿಸಿಕೊಳ್ಳಬಹುದು. ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕಾದ್ರೂ ಹೋಗಿ, ಅಥವಾ ಮತ್ತೊಂದು ವಿಷಯ, ಭೂವರಾಹ ಸ್ವಾಮಿ ದೇವಸ್ಥಾನ ಇದೆ, ಮಂಗಳ ಗ್ರಹ ಅಲ್ಲಿಯೂ ಕೂಡ ಹೆಚ್ಚು ಬಲಯುತಗೊಳ್ತಾನೆ. ಈ 2 ದೇವಸ್ಥಾನ, ಭೂವರಾಹ ಸ್ವಾಮಿ ದೇವಸ್ಥಾನ ಕಲ್ಲಳ್ಳಿ, ಮೈಸೂರಿನ ಸಮೀಪ ಕಲ್ಲಳ್ಳಿಯಲ್ಲಿದೆ. ಆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಒಂದು ಏನು ಭೂಮಿ ವ್ಯವಹಾರಗಳು, ಜಮೀನುಗಳು, ನಿವೇಶನಗಳು ಅಥವಾ ಮನೆ ಕಟ್ಟಲು ಏನಾದ್ರೂ ತೊಂದರೆ ಇದ್ರೆ ಅಲ್ಲಿ ಅದು ನಿವಾರಣೆಯಾಗ್ತದೆ. ಹಾಗೆಯೇ ನಿಮ್ಮ 2ನೇ ಮನೆ ಹೆಚ್ಚು ಸತ್ವಯುತಗೊಳ್ತದೆ, ಶಕ್ತಿಯನ್ನು ಪಡ್ಕೊಳ್ಳುತ್ತೆ. ನಿಮಗೆ ಧನ ಅಂದ್ರೆ ಹಣದ ಹರಿವು, ಅಂದ್ರೆ ದುಡ್ಡಿನ ಒಳಹರಿವು ನಿಮಗೆ ಹೆಚ್ಚಾಗ್ತದೆ. ನಿಮ್ಮ ಕೈ ಎಂದಿಗೂ ಕೂಡ ಖಾಲಿ ಇರುವುದಿಲ್ಲ. ಹಾಗೆಯೇ ವೀಕ್ಷಕರೇ, ಯಾರು ತುಲಾ ಲಗ್ನದವರಿದ್ದೀರಾ, ನಿಮ್ಮ 11ನೇ ಮನೆ, ನೋಡಿ, 11ನೇ ಮನೆಯನ್ನ ಲಾಭಸ್ಥಾನ ಅಂತ ಶಾಸ್ತ್ರಗಳಲ್ಲಿ ಕರೆಯಲಾಗ್ತದೆ. ಈ ಲಾಭಸ್ಥಾನವನ್ನು ಹೆಚ್ಚು ಶಕ್ತಿಯುತಗೊಳಿಸೋದ್ರಿಂದ ನಿಮ್ಮ ಲಾಭ ಎಷ್ಟು ಅನ್ಕೊಂಡಿರ್ತೀರಾ ಅಥವಾ ಎಷ್ಟು ಬರಬೇಕಾಗಿತ್ತು ಅದಕ್ಕಿಂತಲೂ ಹೆಚ್ಚಿನ ಲಾಭವನ್ನ ಪಡೆಯುತ್ತೀರಾ. ಹಾಗೆಯೇ ನಿಮ್ಮ ಲಾಭ ಸ್ಥಾನವನ್ನು ಹೇಗೆ ನೀವು ಶಕ್ತಿಯುತಗೊಳಿಸ್ಕೋಬಹುದು ಅಂದ್ರೆ, ನಿಮ್ಮ ಲಾಭ ಸ್ಥಾನ ಅಂದ್ರೆ 11ನೇ ಮನೆ ಅಧಿಪತಿ ಬಂದ್ಬಿಟ್ಟು ಸೂರ್ಯನಾಗಿರ್ತಾನೆ, ಸಿಂಹ ರಾಶಿಯಾಗಿರ್ತದೆ. ಸೂರ್ಯನಿಗೆ ನೋಡಿ ನಮಸ್ಕಾರ ಪ್ರಿಯನಾಂ ಭಾಸ್ಕರ ಅಂತಾರೆ. ನಮಸ್ಕಾರ ಪ್ರಿಯನಾಂ ಭಾಸ್ಕರ ಅಂದ್ರೆ ನೀವು ಸೂರ್ಯನಿಗೆ ನಿತ್ಯವೂ ಬೆಳಗಿನ ಜಾವದಲ್ಲಿ ನಮಸ್ಕಾರ ಮಾಡೋದ್ರಿಂದ ಓಂ ನಮೋ ಸೂರ್ಯಾಯ ನಮಃ ಅಂತ 12 ಸಾರಿ ಹೇಳಿದ್ರೆ ಸಾಕು, ನಿಮಗೆ ಆದಿತ್ಯ ನಾರಾಯಣನ ಆಶೀರ್ವಾದ ಸಿಗ್ತದೆ. ಸೂರ್ಯಗ್ರಹ ಹೆಚ್ಚು ಸತ್ವಯುತಗೊಳ್ತದೆ. ನಿಮಗೆ ಲಾಭ ಎಷ್ಟಾಗಬೇಕಾಗಿತ್ತೋ ಅದಕ್ಕಿಂತಲೂ ಹೆಚ್ಚಿನ ಲಾಭವನ್ನೇ ಪಡೆಯುತ್ತೀರಾ. ಇನ್ನು ದಾನ ಅನ್ನೋದಾದ್ರೆ, ನೀವು ಗೋಧಿಯನ್ನು ದಾನ ಮಾಡೋದ್ರಿಂದ ಸೂರ್ಯಗ್ರಹವನ್ನ ನೀವು ಹೆಚ್ಚು ಬಲಪಡಿಸಿಕೊಳ್ಳಬಹುದು.
ಹಾಗೆಯೇ ಸೂರ್ಯಗ್ರಹ ನವಗ್ರಹ ಮಂತ್ರವನ್ನು ಧ್ಯಾನಿಸುವುದರಿಂದಲೂ ಕೂಡ ಸೂರ್ಯಗ್ರಹವನ್ನ ಹೆಚ್ಚು ಬಲಯುತಪಡಿಸಿಕೊಳ್ಳಬಹುದು. ನೋಡಿ ವೀಕ್ಷಕರೇ, ಯಾರ್ಯಾರು ತುಲಾ ಲಗ್ನದಲ್ಲಿ ಹುಟ್ಟಿದ್ದೀರಾ, ಒಂದು ಮಂಗಳ ಗ್ರಹವನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ, ಹಾಗೆಯೇ ಸೂರ್ಯಗ್ರಹವನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಾಗ್ತದೆ. ಇನ್ನೇನಾದರೂ ಸಲಹೆ ಬೇಕಾದ್ರೆ ನೀವು ನಮಗೆ ಕರೆ ಮಾಡಿ. ನಮ್ಮ ನಂಬರ್ನ ಡಿಸ್ಪ್ಲೇ ಮಾಡಲಾಗಿದೆ ಎಲ್ಲಾ ವಿಡಿಯೋಗಳಲ್ಲಿ. ವೀಕ್ಷಕರೇ, ಯಾರಿಗಾದರೂ ವಾಮಾಚಾರ ತೊಂದರೆ ಇದ್ದರೆ, ಭಾನಾಮತಿ, ಯಾವುದಾದರೂ ದೃಷ್ಟಿ ದೋಷ, ಆತ್ಮಗಳ ಕಾಟ ಅಥವಾ ಪಿತೃದೋಷಗಳಿದ್ದರೆ, ಅಥವಾ ನಿಮ್ಮ ಜಾತಕಗಳಲ್ಲಿ ಏನಾದರೂ ಕರ್ಮಗಳಿದ್ದರೆ, ನಾಗದೋಷಗಳಿದ್ದರೆ, ಇನ್ನಾವುದೇ ರೀತಿಯ ತೊಂದರೆ ಇದ್ದರೂ ಕೂಡ ನಿಮಗೆ ಸೂಕ್ತ ಸಲಹೆಯನ್ನು ನಾವು ಕೊಡ್ತೇವೆ. ನೀವು ನಮಗೆ ಕರೆ ಮಾಡಬಹುದು. ಶುಭವಾಗಲಿ.